ಗಂಟೆಯ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ, ಭೂ ಕಬಳಿಕೆಯ ಸುದ್ದಿ ನೋಡ್ತಾ ಇದ್ದೀರಿ. ಪುಟ್ಟಸ್ವಾಮಿ ರಂಗಮ್ಮ ಪುತ್ರ ಅಂತ ದಾಖಲೆ ಸೃಷ್ಟಿ ಮಾಡಿ ಆ ಜಮೀನನ್ನ ಹಕ್ಕು ಪಡೆಯುವಂತಹ ಪ್ರಯತ್ನವನ್ನ ನಡೆಸ್ತಾರೆ. ಇಲ್ಲಿ ಜಮೀನು ಕೊಟ್ಟಂತಹ ಮಹಿಳೆ ಪುಟ್ಟಸ್ವಾಮಿಯನ್ನ ಆ ಜಮೀನಿನ ಉಸ್ತುವಾರಿ ನೋಡ್ಕೊಳ್ಳೋದಕ್ಕೆ ಅಂತ ನೇಮಕ ಮಾಡಿರ್ತಾರೆ. ರಂಗಮ್ಮ ಅವರಿಗೆ ಪುಟ್ಟಸ್ವಾಮಿ ಸೋದರಳಿಯ. ಆದ್ರೆ ಇಲ್ಲಿ ಪುಟ್ಟಸ್ವಾಮಿ ಅವರ ಮಗ ಏನ್ ಬಿಡಿಸೋದಕ್ಕೆ ಹೊರಟಿದ್ದಾರೆ ಅಂತ ಅಂದ್ರೆ, ರಂಗಮ್ಮ ಅವರ ಮಗ ಪುಟ್ಟಸ್ವಾಮಿ ಮಗ ನಾನಾಗಿರೋದ್ರಿಂದ ಆ ಜಮೀನಿನ ಮೇಲೆ ನನಗ್ ಹಕ್ಕಿದೆ ಅಂತ ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿ ಆ ಜಮೀನು ಕಬಳಿಕೆ ಮಾಡಿಕೊಳ್ಳುವಂತಹ ಪ್ರಯತ್ನ ನಡೆಸ್ತಾರೆ ಅನ್ನೋದು ಈಗ ಬಯಲಾಗ್ತಾ ಇದೆ. ಸಂಘ ಒಂದು ರಚನೆ ಆಗಿರತ್ತೆ. ಆ ಸಂಘಕ್ಕೆ 6 ಎಕರೆ, ಉಳಿದಂತಹ ಭೂಮಿ ಏನಿದೆ 39 ಎಕರೆ, ಅದು ತನಗೆ ಸೇರಬೇಕು ಅಂತ ಮಹೇಂದ್ರ ಇಲ್ಲಿ ಒಂದು ಒಪ್ಪಂದ ಮಾಡ್ಕೋತಾನೆ. ರಾಜಿ ಒಪ್ಪಂದ ಆಗಿದೆ ಅಂತ ಒಕ್ಕಲಿಗರ ಸಂಘ ಕೋರ್ಟ್ ಮಾಹಿತಿ ಕೊಡುತ್ತೆ. ಸಂಘದ ವತಿಯಿಂದ 68 ಲಕ್ಷ ರೂಪಾಯಿ ಕೋರ್ಟ್ಗೆ ಶುಲ್ಕ ಕಟ್ಟಬೇಕು ಅಂತ ಇತ್ಯರ್ಥ ಆಗತ್ತೆ. 68 ಲಕ್ಷ ರೂಪಾಯಿ ಪಾವತಿಗೆ ಒಕ್ಕಲಿಗರ ಸಂಘದ ಇತರೆ ನಿರ್ದೇಶಕರೇನಿರ್ತಾರೆ ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಒಟ್ಟು 35 ಜನ ನಿರ್ದೇಶಕರಿರ್ತಾರೆ. ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ನಿರ್ದೇಶಕರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. 68 ಲಕ್ಷ ಕಟ್ಟೋದಕ್ಕೆ ಹಣ ಪಾವತಿ ಮಾಡೋದಿಲ್ಲ, ಅರ್ಜಿ ವಜಾ ಮಾಡಿ ಸಿವಿಲ್ ಕೋರ್ಟ್ ಆದೇಶ ಕೊಡುತ್ತೆ. ಅದಾದ ನಂತರ ಈಗ ತಕರಾರು ಶುರುವಾಗಿದೆ. ರಾಜಿ ಅರ್ಜಿ ವಜಾ ಆದೇಶ ಪ್ರಶ್ನಿಸೋದಕ್ಕೆ ಟ್ರಸ್ಟ್ಗೆ ಅಧಿಕಾರ ಇಲ್ಲ ಅಂತ ಮಹೇಂದ್ರ ಇಲ್ಲಿ ಹೇಳ್ತಾ ಇದ್ದಾರೆ. ಒಟ್ಟಾರೆ ಯಾವ ರೀತಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಆ ಇಡೀ ಭೂಮಿಯನ್ನ ಕಬಳಿಸೋದಕ್ಕೆ ಹುನ್ನಾರ ನಡೆದಿದೆ ಅನ್ನೋದು ಇದೀಗ ಬಯಲಾಗ್ತಾ ಇದೆ. ಇಲ್ಲಿರುವಂತದ್ದು ಮಹೇಂದ್ರ ಮಾಡಿದಂತಹ ಒಂದು ಯತ್ನ. ಕೆಲವು ಬಿಲ್ಡರ್ಗಳ ಜೊತೆ ಕೈ ಜೋಡಿಸಿ ಪ್ಲಾನ್ ಮಾಡಿ ಆ ಪ್ಲಾನ್ ಅಪ್ರೂವಲ್ಗೆ ಅಂತ ಮಹೇಂದ್ರ ಯತ್ನಿಸ್ತಾರೆ. ಅಪ್ಪಚ್ಚುರಂಜನ್ ನೇತೃತ್ವದ ಅರ್ಜಿ ಸಮಿತಿಗೆ ಅರ್ಜಿ ಸಲ್ಲಿಸ್ತಾರೆ ಟ್ರಸ್ಟ್. ದಾಖಲೆ ಪ್ರಕಾರ ಕೃಷ್ಣಪ್ಪ ರಂಗಮ್ಮ ಟ್ರಸ್ಟ್ ಏನಿದೆ ಆ ಟ್ರಸ್ಟ್ ಹೆಸರಿನಲ್ಲೇ ಎಲ್ಲಾ ಜಮೀನು ಇರಬೇಕು ಅನ್ನೋದು ಸಮಿತಿಯ ಶಿಫಾರಸು. ಆದರೆ ಕೆಲ ಪ್ರಭಾವಿ ರಾಜಕಾರಣಿಗಳ ಬೆಂಬಲದಿಂದಾಗಿ ಬಿಡಿಎ ಪ್ಲಾನ್ ಅಪ್ರೂವಲ್ಗೆ ಅರ್ಜಿ ಸಲ್ಲಿಸಲಾಗುತ್ತೆ. ಆ ಜಾಗವನ್ನ ಆ ಪ್ಲಾನ್ ಅಪ್ರೂವಲ್ ಕೊಡಬಾರದು ಅಂತ ಎಸಿ ಕೋರ್ಟ್ಗೆ ಅರ್ಜಿ ಸಲ್ಲಿಸುತ್ತೆ ಕೃಷ್ಣಪ್ಪ ರಂಗಮ್ಮ ಟ್ರಸ್ಟ್. ಸದ್ಯ ಈ ಜಾಗದ ವಿಚಾರದಲ್ಲಿ ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಳಬೇಕು ಅಂತ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ರಾಜ್ಯದ ಪ್ರಭಾವಿ ರಾಜಕಾರಣಿಯಿಂದ 38 ಕೋಟಿ ಈ ಲ್ಯಾಂಡ್ ಡೆವಲಪ್ಗೆ ಅರ್ಜಿ ಸಲ್ಲಿಸಿ ಬಿಡಿಎಗೆ 38 ಕೋಟಿ ರೂಪಾಯಿ ಪಾವತಿಯಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಆ 38 ಕೋಟಿ ರೂಪಾಯಿ ರಾಜ್ಯದ ಪ್ರಭಾವಿ ರಾಜಕಾರಣಿಯಿಂದ ಪಾವತಿಯಾಗಿದೆ ಎನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಖ್ಯಾತ ಡೆವಲಪರ್ ಕಂಪನಿಯ ಮೂಲಕ ಬಿಡಿಎಗೆ 38 ಕೋಟಿ ರೂಪಾಯಿ ಹಾಗಿದ್ರೆ ಸಂದಾಯ ಆಯ್ತಾ? ರಂಗಮ್ಮ ಅವರ ಭೂಮಿಯದು. ಆ ಭೂಮಿಯನ್ನ ಮಕ್ಕಳ ಶಿಕ್ಷಣಕ್ಕೆ ಅಂತ ಹೇಳಿ ಕೊಟ್ರೆ ಅದಾದದ್ದು ಬೇರೆನೇ ಕತೆ. ಬೆಂಗಳೂರಿನ ಸಜ್ಜೆಪಾಳ್ಯದಲ್ಲಿ ಬಂಗಾರದಂಥ ಬೆಲೆ ಇರುವಂತಹ ಒಟ್ಟು 45 ಎಕರೆ ಭೂಮಿಗೆ ಈಗ ಭೂಗಳ್ಳರ ಕಣ್ಣು ಬಿದ್ದಿದೆ ಅನ್ನುವಂಥ ಒಂದಷ್ಟು ಆರೋಪಗಳು ಕೇಳಿ ಬಂದಿರುವಂಥದ್ದು. ಈ ಒಂದು ಭೂಮಿ ಕೃಷ್ಣಪ್ಪ ರಂಗಮ್ಮ ಅನ್ನುವಂಥ ಟ್ರಸ್ಟ್ನ ಆಸ್ತಿಯಾಗಿದ್ದು ಅದನ್ನು ಕಬಳಿಕೆ ಮಾಡಲಿಕ್ಕೆ ಸಾಕಷ್ಟು ಜನರು ವಂಚ ಆಗ್ತಿದ್ದಾರೆ ಅಂತ ಹೇಳಿದರೆ ಈ ಒಂದು ಜಮೀನನ್ನು ಉಳಿಸಬೇಕು ಅಂತೇಳಿ ಒಕ್ಕಲಿಗರ ಸಂಘ ಮತ್ತು ಕೃಷ್ಣಪ್ಪ ರಂಗಮ್ಮ ಟ್ರಸ್ಟ್ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆ ಈಗ ಆ ಒಂದು ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರುವಂಥ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಭೂಮಿ ಇದು ಸ್ವಲ್ಪ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಇದು ಯಾರ ಭೂಮಿ, ಯಾಕೆ ಹೋರಾಟ ಸೃಷ್ಟಿಯಾಗಿದೆ? ಸರ್, ಇದು ಒಬ್ಬರು ರಂಗಮ್ಮ ಅಂತಕ್ಕಂಥ ಒಂದು ವಿಧವೆಗೆ ಸೇರಿದಂಥ ಜಮೀನು. ಒಟ್ಟಾರೆ ಸಜ್ಜೆಪಾಳ್ಯ ಮತ್ತು ಮಾಳಗಾಳು ಗ್ರಾಮದ 5-6 ಸರ್ವೆ ನಂಬರ್ಗಳಿಗೆ ಸೇರಿದಂಗೆ 96 ಎಕರೆ 35 ಕುಂಟೆ ಆಕೆಗೆ ಇದ್ದಂಥ ಜಮೀನನ್ನು ತನ್ನ ಸೋದರಳಿಯ ಪುಟ್ಟಸ್ವಾಮಿ ಅವರ ಹೆಸರಿಗೆ ಒಂದು ವಿಲ್ಲನ್ನು 1962ನೇ ಇಸ್ವಿಯಲ್ಲಿ ಒಂದು ವಿಲ್ಲನ್ನು ಮಾಡಿ ಆಕೆಯ ಗಂಡ ದಿವಂಗತ ಕೃಷ್ಣಪ್ಪನವರ ಹೆಸರು ಚಿರಸ್ಥಾಯಿಯಾಗಿ ಈ ಸಮಾಜದಲ್ಲಿ ಅಚಂದ್ರಾರ್ಕವಾಗಿ ಉಳಿಲಿಕ್ಕೆ ಏನನ್ನು ಮಾಡಬೇಕು ಅದನ್ನು ಮಾಡು, ನೀನು ಅದಕ್ಕೆ ಬೇಕಾದಂಥ ಎಲ್ಲ ಕೆಲಸ ಕಾರ್ಯವನ್ನು ಮಾಡು ಅಂತ ಹೇಳಿ ಆ 96 ಎಕರೆ 35 ಕುಂಟೆ ಜಮೀನನ್ನು ತನ್ನ ಸೋದರಳಿಯ ಪುಟ್ಟಸ್ವಾಮಿಯವರ ಹೆಸರಿಗೆ ವಿಲ್ ಮೂಲಕ ಹಸ್ತಾಂತರ ಮಾಡಿ, ನೀನು ಎಕ್ಸಿಕ್ಯೂಟರ್ ಮಾತ್ರ ಈ ಜಾಗದ ಎಕ್ಸಿಕ್ಯೂಟರ್ ಆಗಿ ಈ ಜಾಗವನ್ನು ಉಳಿಸು ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿ ಅವರು ವಿಲ್ಲನ್ನು ಮಾಡ್ತಾರೆ. ಅದನ್ನು ಸರಿಯಾಗಿ ತೆಗೆದುಕೊಂಡಂಥ ಪುಟ್ಟಸ್ವಾಮಿ ಅವರು ಸುಮಾರು 12 ವರ್ಷಗಳ ನಂತರ 1978ನೇ ಇಸ್ವಿಯಲ್ಲಿ ಕೃಷ್ಣಪ್ಪ ರಂಗಮ್ಮ ಶಿಕ್ಷಣ ಟ್ರಸ್ಟ್ ಅಂತಕ್ಕಂಥ ಒಂದು ರಿಜಿಸ್ಟರ್ ಸಂಸ್ಥೆಯನ್ನು ರಿಜಿಸ್ಟರ್ ಮಾಡಿಸಿ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ 12 ಜನ ಚುನಾಯಿತ ನಿರ್ದೇಶಕರನ್ನು ಇದರ ಟ್ರಸ್ಟಿಗಳನ್ನಾಗಿ ಮಾಡಿ
ಅವರನ್ನು ಒಳಗೊಂಡಂಥ ಅವರ ಕುಟುಂಬದ ಒಟ್ಟು 3 ಅವರನ್ನು ಸೇರಿ ಒಟ್ಟು 3 ಜನಗಳನ್ನು ಅವ್ರ ಕುಟುಂಬದ ಕಡೆಯಿಂದ ಟ್ರಸ್ಟಿಗಳು ಹೀಗೆ ಒಟ್ಟು 15 ಜನ ಟ್ರಸ್ಟಿಗಳನ್ನು ಮಾಡಿದಂಥ ಒಂದು ಟ್ರಸ್ಟನ್ನು ನಿರ್ಮಾಣ ಮಾಡಿ ತಮಗೆ ತಮ್ಮ ಸೋದರತೆ ಕೊಟ್ಟಿದ್ದಂಥ ಒಟ್ಟು 96 ಎಕರೆ 35 ಗುಂಟೆ ಜಮೀನನ್ನು ಕೂಡ ಈ ಟ್ರಸ್ಟಿನ ಆಸ್ತಿಯನ್ನಾಗಿ ಅವರು ದಾನವನ್ನು ಆ ಟ್ರಸ್ಟಿನ ಆಸ್ತಿಯನ್ನಾಗಿ ಮಾಡ್ತಾರೆ. ಅದು ತಾವು ಹೇಳಿದಂಥದ್ದು. ಇದು ರಂಗಮ್ಮನವರು ವಿಲ್ಲನ್ನು ಮಾಡಿದ್ದು ನಂತರ ಟ್ರಸ್ಟನ್ನು ಪುಟ್ಟಸ್ವಾಮಿಯವರು ಮಾಡೋ ಮಧ್ಯದ ಅವಧಿ 1974ನೇ ಇಸ್ವಿಯಲ್ಲಿ ಬೆಂಗಳೂರಿನ ಕೆಲವರು ಆಸ್ತಿವಂತರೇ, ಅವತ್ತಿಗೆ ಭಾಳ ದೊಡ್ಡ ಆಸ್ತಿವಂತರುಗಳೇ ಅವರು ಫಾರಂ ನಂಬರ್ 7 ಹಾಕ್ಕೊಂಡು ಉಳುವವನೇ ಭೂಮಿ ಒಡೆಯ ಅಂತ ಅವತ್ತೇನು ದಿವಂಗತ ಇಂದಿರಾ ಗಾಂಧಿ ಅವರು ತಂದಿದ್ದಂಥ ಒಂದು ಸಾಮಾಜಿಕ ಒಂದು ಕಾನೂನಿತ್ತು. ಅದ್ರ ಕೆಳಗೆ ಕೊಡಬೇಕಾಗಿದ್ದಂಥದ್ದು ಯಾರಿಗೆ ಜಮೀನಿಲ್ಲ ಅಂಥವರು ಮಾಡಬೇಕಾಗಿದ್ದು. ಆದರೆ ಇವರು ನಾವು ಗೇಣಿಯನ್ನು ಮಾಡ್ತಾಯಿದ್ದೇವೆ ಅಂತಕ್ಕಂಥ ಒಂದು ಅರ್ಜಿಯನ್ನು ಹಾಕ್ಕೊಂಡು 1998ನೇ ಇಸ್ವಿಗೆ ಆ ಸರ್ವೆ ನಂಬರ್ 8, 9, 10, 12 ಮತ್ತು 13 ಸಜ್ಜೆಪಾಳ್ಯ 43 ಸರ್ವೆ ನಂಬರ್ 43 ಮತ್ತು 44 ಮಾಳಗಾಳ ಗ್ರಾಮದ ಒಟ್ಟು 52 ಎಕರೆ ಜಮೀನುಗಳು. ಎಂಥ ಸದುದ್ದೇಶಕ್ಕೆ ಅಂತ ಮಾಡಿದಂತಹ ಒಂದು ಕನಸು ಎಷ್ಟು ಸುಲಭವಾಗಿ ಕಳ್ಳರ ಪಾಲಾಗ್ತಾ ಇದೆಯಲ್ಲ. ನಿಜಕ್ಕೂ ಇದರ ವಿರುದ್ಧ ಹೋರಾಟಕ್ಕೆ ಈಗ ಟ್ರಸ್ಟ್ ಮುಂದಾಗ್ತಾ ಇದೆ. ಅದರದ್ದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಕುತೂಹಲ ಮೂಡಿಸುತ್ತೆ. ಎಸ್, 9 ಗಂಟೆಯಲ್ಲಿ ಮತ್ತಷ್ಟು ಸುದ್ದಿಗಳು ಬಾಕಿ ಇದೆ, ಹಲವು ಪ್ರಮುಖ ಸುದ್ದಿಗಳು. ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.